2 ತಿಂಗಳ ಹಿಂದೆ ಅನ್ಸುತ್ತೆ ಒಂದು ಅಭಿಯಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಯಾರು ಊಹಿಸಿರ್ಲಿಲ್ಲ ಈ ರೀತಿಯ ಕನ್ನಡದ ಕ್ರಾಂತಿ ಆಗತ್ತೆ ಈ ಕಾಲಘಟ್ಟದಲ್ಲೂ ಅಂತ. ಕಳೆದ ಸುಮಾರು 25-30 ವರ್ಷಗಳಿಂದ ಕನ್ನಡ ಪರ ಹೋರಾಟದಲ್ಲಿ ಟೊಂಕ ಕಟ್ಟಿ ನಿಂತಿರುವಂತ ಕನ್ನಡದ ಸಾಮ್ರಾಟ್ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡರಿಗೊಂದು ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಈಗಿನ ಪೀಳಿಗೆಯವರಲ್ಲೂ ಇಂಥ ಕನ್ನಡದ ಕಿಚ್ಚಿದೆ ಅಂತ ತೋರಿಸ್ಕೊಡ್ತು ಆ ಒಂದು ಅಭಿಯಾನ. 60% ನಾಮಫಲಕದಲ್ಲಿ ಕರ್ನಾಟಕದಲ್ಲಿ ಇದ್ದ ಮೇಲೆ ನಮ್ಮ ಕನ್ನಡ ಭಾಷೆ ಇರಬೇಕು ಅಂತ ಗಟ್ಟಿ ಧ್ವನಿಯಾಗಿ ನಿಂತರು. ಅದರ ಜೊತೆಗೆ ಸಾವಿರಾರು ಕರವೆಯ ಕಾರ್ಯಕರ್ತರು ಕೂಡ ಕೈ ಜೋಡಿಸಿದ್ರು. ಆದರೆ ಬಂಧುಗಳೇ, ಬಹಳ ದುಃಖಕರ ವಿಚಾರ ಅಂದ್ರೆ ನಮ್ಮ ನಾಡಿನಲ್ಲಿ ನೀವು ಬಂದು ಬದುಕು ಕಟ್ಕೊಂಡಿದ್ದೀರಾ, ಗುರು ನಮ್ಮ ಭಾಷೆನು ಸ್ವಲ್ಪ ದೊಡ್ಡದಾಗಿ ತೋರಿಸ್ ಗುರು ಅಂತ ಹೇಳಿದಕ್ಕೆ ಎಷ್ಟು ಮೊಕದ್ದಮೆಗಳು ಅಂದ್ರೆ ಎಷ್ಟು ನೂರಾರು ಕೇಸ್ಗಳನ್ನ ನಾರಾಯಣಗೌಡರ ಮೇಲೆ ಮತ್ತು ಕಾರ್ಯಕರ್ತರ ಮೇಲೆ ಹಾಕಿ ಎಷ್ಟು ದಿನ ಜೈಲು ವನವಾಸವನ್ನ ಅನುಭವಿಸೋ ಹಾಗೆ ಮಾಡಿದ್ರು. ಅದನ್ನ ಹತ್ತಿರದಿಂದ ಕಂಡವರು, ಆ ಒಂದು ಸಮಸ್ಯೆಯನ್ನ ಖುಷಿಯಿಂದೇ ಉಂಡವರು ಧರ್ಮರಾಜ್ ಗೌಡ್ರು, ನಮ್ಮ ಬೆಂಗಳೂರು ನಗರಾಧ್ಯಕ್ಷರಿದ್ದಾರೆ. ಇವತ್ತು ಸನ್ಮಾನ ಶ್ರೀ ಟಿ.ಎ. ನಾರಾಯಣಗೌಡರಿಗೆ ಸಲ್ಲಿಸ್ತಾ ಇದ್ದೇವೆ ಈ ಸನ್ಮಾನವನ್ನ ಇವರ ಮುಖೇನ. ಇವರು ರೋಡ್ ನಲ್ಲಿ ಮೈಕ್ ಗಳನ್ನ ಹಾಕೊಂಡು ಹತ್ರ ಬರ್ತಾ ಇದೆ ನಾವು ಕೊಟ್ಟಿರುವಂತಹ ಗಡುವು, ದಯವಿಟ್ಟು 60% ಹಾಕಿ ಅಂತ ನಾರಾಯಣಗೌಡ್ರ ದನಿಯನ್ನ ಎಲ್ಲಾ ಕಡೆ ಪ್ರತಿಧ್ವನಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಧರ್ಮರಾಜ್ ಗೌಡ್ರು. ದಯಮಾಡಿ ಕವಿರಾಜ್ ಅವರು, ಮಾಸಿ ಸರ್, ಹಾಗೆ ನಮ್ಮ ಸಿಂಪಲ್ ಸುನಿ ಅವರು ಬಂದು ಅವರಿಗೆ ಈ ವಿಶೇಷವಾದ ಸನ್ಮಾನವನ್ನ ಸಮಸ್ತ ಕರವೇ ಬಳಗಕ್ಕೆ ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡರಿಗೆ ನಾವಿವತ್ತು ಯಾಕೆ ಬರಮಾಡ್ಕೊಂಡಿಲ್ಲ ಅಂದ್ರೆ ಅವರಿಗೆ ಅಂತಲೇ ವಿಶೇಷವಾಗಿ ಗೌರವ ಸಮರ್ಪಣೆ ಸನ್ಮಾನ ಸಮಾರಂಭ ಅವ್ರಿಗಾಗೆ ಮಾಡಬೇಕು ಅಂತ. ಹಾಗೆ ನಮ್ಮ ಜಡೇಶ್ ಹಂಪೀರವ್ರು ಕೂಡ ದಯವಿಟ್ಟು ಬರಬೇಕು ವೇದಿಕೆಗೆ. ಜಡೇಶ್ ಅವರು ನೋಡಿದ್ರ, ಒಂದೇ ಒಂದು ಮಾತನ್ನ ಸುದೀಪ್ ಅವ್ರು ಹೇಳಿದ್ದು ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಪ್ರತಿಧ್ವನಿಸ್ತು. ಅದು ಶಕ್ತಿ, ನಾಯಕ ನಟರ ಶಕ್ತಿ. ಹಾಗಾಗಿ ಅವರ ಗಮನಕ್ಕೆ ತಂದಿದ್ದಕ್ಕೆ ಅವರು ಅಷ್ಟು ಒಂದ್ ರೀತಿ ಕಿಚ್ಚಿನಂತೆ ಎಲ್ಲ ಕಡೆ ಹಬ್ಸಿದ್ರು. ನಮ್ಮ ಕಿಚ್ಚ ಸ್ಮರಿಸ್ಕೊಳ್ತಾ, ನಾರಾಯಣಗೌಡರು ಅವರ ಹೋರಾಟದ ಇತಿಹಾಸದಲ್ಲೇ ಅತಿ ಹೆಚ್ಚು ತೊಂದರೆಗಳನ್ನ ಈ ಒಂದು ಸಮಯದಲ್ಲಿ ಅನುಭವಿಸಿದ್ದಾರೆ. ನಿಜಕ್ಕೂ ಬಹಳ ಒಂದು ದುಃಖಕರ ಸಂಗತಿ ಅಂದ್ರೆ ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಗೋಸ್ಕರ ಇಷ್ಟು ಹೋರಾಟ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆ ಬಂತು. ಆದ್ರೆ ಅದರಿಂದ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿದ್ರು. ಒಂದು ಜೋರಾದ ಚಪ್ಪಾಳೆ ಬರಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ತೆಗೆದುಕೊಂಡಂತಹ ಕನ್ನಡ ಭಾಷೆನ ಉಳಿಸೋದಕ್ಕೆ ಮತ್ತು ITBT ಕನ್ನಡಿಗರ ಕೆಲಸ ಸಿಗಬೇಕು ಅಂತ ಹೋರಾಡಿದ್ದು ಕರವೇ ನಾರಾಯಣಗೌಡರು, ನೆನಪಿರ್ಲಿ. ಮತ್ತು ರೈಲ್ವೆನಲ್ಲಿ ಅತಿ ಹೆಚ್ಚು ಕನ್ನಡಿಗರಿಗೆ ಕೆಲಸ ಸಿಗಬೇಕು ಅಂತ ಹೋರಾಟ ಮಾಡಿದ್ದು, ಕನ್ನಡ ಸಿನಿಮಾಗಳು ಪ್ರದರ್ಶನ ಆಗಬೇಕು ಅಂತ ಹೋರಾಟ ಮಾಡಿದ್ದು ಕೂಡ ಇದೇ ಕರವೇ ನಾರಾಯಣಗೌಡರು ಮತ್ತು ಕರವೇ ಬಳಗ. ಜೋರಾದ ಚಪ್ಪಾಳೆ. ಅವರ ಒಂದು ಕೈಗಳನ್ನ ಬಲಿಷ್ಠಗೊಳಿಸೋಣ, ಅವರ ಜೊತೆ ಕೈ ಜೋಡಿಸೋಣ ಅಂತ ಹೇಳ್ತಾ, ಕರವೆಯ ದನಿಯಾಗಿ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರಾದಂತಹ ಧರ್ಮರಾಜ್ ಗೌಡ್ರ ನುಡಿಗಳನ್ನ ಕೇಳೋ ಒಂದು ಸುಸಮಯ. ಕರವೆಯ ಸನ್ಮಿತ್ರರು ಕೂಡ ಬಹಳಷ್ಟು ಜನ ಬಂದಿದ್ದೀರಾ. ಎಲ್ರಿಗೂ ಕೂಡ ನಲ್ಮೆಯ ಧನ್ಯವಾದಗಳು. ನೀವು ಪಟ್ಟಂತಹ ಕಷ್ಟಗಳಿಗೆ ಅಲ್ಲಿ ಯಾರೋ ಹೋಗಿ ಹೋರಾಟ ಮಾಡಿದ್ರೆ ನಾರಾಯಣಗೌಡ್ರಿಗೆ 1-2 ಹೆಜ್ಜೆ ಇಡಕ್ಕೂ ಬಿಡ್ಲಿಲ್ಲ. ಅರೆಸ್ಟ್ ಮಾಡಿದ್ರು ಕೂಡ ಅವರ ಮೇಲೆ ಬಹಳಷ್ಟು ಕೇಸ್ಗಳನ್ನ ಹಾಕಲಾಗಿದೆ. ಸಿದ್ದರಾಮಯ್ಯ ಸರ್ ಈಗಷ್ಟೇ ಹೇಳೋದ್ರು ನಮ್ಮ ಲೇಖಕರು, ದಯವಿಟ್ಟು ಕೇಸ್ಗಳನ್ನ ಹಿಂಪಡೆಯಿರಿ, ಅವ್ರೇನ್ ಕಳ್ತನ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಕನ್ನಡದ ಕೆಲಸವನ್ನ ಮಾಡಿದ್ದಾರೆ ಅಂತ. ಖಂಡಿತ ಅದಾಗಬೇಕು ಕೆಲಸ ಅಂತ ಹೇಳ್ತಾ, ನಾರಾಯಣಗೌಡರು ಇಷ್ಟೆಲ್ಲ ಅನುಭವಿಸಿದ ನಂತರ ಕೂಡ ಹೇಳಿದ್ದೇನ್ ಗೊತ್ತಾ, ಇನ್ನೂ 1000 ಕೇಸ್ ಹಾಕಿದ್ರು ನಾವು ಕನ್ನಡ 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 ಅಂತೀವಿ ಅಂತ. ಆ ಕೆಚ್ಚು ಎಲ್ರಿಗೂ ಇರಬೇಕು ಅಂತ ಹೇಳ್ತಾ ಮಾನ್ಯ ಧರ್ಮರಾಜ್ ಗೌಡ್ರನ್ನ ಬರ್ಮಾಡ್ಕೊಳ್ತಾ ಇದ್ದಾನೆ. ನೆನ್ಪಿರ್ಬೋದು ನೀವು ವಿಡಿಯೋ ನೋಡಿದ್ರೆ, ಯಾರೋ ಒಬ್ಬ ಕನ್ನಡ ಮಾತಾಡಲ್ಲ ಅಂದ್ರೆ ಹೋಗಿ ಮಾತಾಡೋವರೆಗೂ ಬಿಡದೆ ಕ್ಷಮೆ ಯಾಚಿಸೋವರೆಗೂ ಬಿಡಲ್ಲ. ಧರ್ಮರಾಜ್ ಗೌಡ್ರ ನುಡಿಗಳನ್ನ ಕೇಳೋಣ. ನಾನು ಕನ್ನಡ ಅಭಿಮಾನದಲ್ಲಿ ಡಿಗ್ರಿ ತಗೊಂಡಿರೋರೇ ಈ ಹೋರಾಟ ಮಾಡೋದು ಅಂತ, ಅದು ತುಂಬಾ ಸತ್ಯ. ಅದು ನಾವು ನೀವೆಲ್ಲ ಡಿಗ್ರಿ ಓದಿರೋ ದೊಡ್ಡ ವಿಷಯ ಅಲ್ಲ. ನಾವು ನಿಂತ್ಕೊಂಡು ಕೇಸ್ ಹಾಕಿಸ್ಕೊಳಲ್ಲ. ನಾವು ಹೆಂಡತಿಗೆ ಎದುರ್ಕೋತೀವಿ, ಮಾವಂಗೆ ಎದುರ್ಕೋತೀವಿ, ಇನ್ಯಾರಿಗೂ ಎದುರ್ಕೋತೀವಿ. ಅದನ್ನೆಲ್ಲ ಬಿಟ್ಟು ಕೇಸ್ ಹಾಕಿಸ್ಕೊಂತಾರಲ್ಲ, ಅವ್ರು ನಮಗಿಂತ 100 ಪಟ್ಟು ಹೋರಾಟದ ನಿಜವಾದ ಕಿಚ್ಚಿನ ಸೈನಿಕರು ಮತ್ತೆ ಮಂತ್ರಿಗಳು, ರಾಜರು ಅಂತಾನೆ ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. ಆ ಒಂದು
ಅವರು ಹೋಗಿ ಮಾಡಿದವಾಗ ನಾವೆಲ್ಲ ತುಂಬ ನಿಮಗೆಲ್ಲ ಗೊತ್ತಿಲ್ಲ, ನಮ್ಮ ಸ್ನೇಹಿತರು ಬಳಗ ಮತ್ತು ಅರುಣ್ ಜಾವಲ್ ಇರ್ಬೋದು ಎಲ್ಲರೂ ಪ್ರತಿದಿನ 24 hours ಕನ್ನಡದ ಬಗ್ಗೆ ಮಾತಾಡ್ತೀವಿ. ಬಟ್ ಯಾವಾಗ ಅದನ್ನು ಕಲ್ಲೋ ಸಲ್ಲೋ ಅನ್ನೋದು ನಡೆಯೋದಿಲ್ವೋ ನಮ್ಗೆ ಯಾವಾಗಲೂ ಒಂಥರ ಯಾವ ದುಃಖನೇ. ನಮಗೆ ಇಷ್ಟು ಹೋರಾಟ ಮಾಡ್ತೀವಿ ನಾವು, ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ಬಿಸ್ನೆಸ್ಗಳು ಬಿಟ್ಬಿಟ್ಟು ಇದಕ್ಕೆ ಇಷ್ಟೊಂದು ಶ್ರಮ ಪಡ್ತೀವಿ, ಬದಲಾವಣೆಗಳು ಆಗ್ತಾ ಇಲ್ವಲ್ಲ ಅನ್ನೋ ಕೊರಗು ಎಲ್ಲ ಕನ್ನಡ ಹೋರಾಟಗಾರರು ಇದೆ, ಬೇಕಾದ್ರೆ ಕೇಳಿ ನೀವು. ಅದರಲ್ಲಿ ಒಂದು ಹೊಸ ಹುಮ್ಮಸ್ಸು ಉತ್ಸಾಹ ಮೂಡಿಸಿದ್ದು ಅಂದರೆ ಇಷ್ಟೋ ವರ್ಷಗಳಾದಮೇಲೆ ಈ ಒಂದು ಅಭಿಯಾನ. ಅದಕ್ಕೆ ನಿಜವಾಗ್ಲೂ ನಾವೆಲ್ಲ ಕರವೆಗೆ ತುಂಬ ದೊಡ್ಡ ಧನ್ಯವಾದ ನಾವು ಕೊಡಬೇಕಾಗತ್ತೆ. ಹೊಸ ಹುಮ್ಮಸ್ಸು ನಮಗೆಲ್ಲರಿಗೂ, ಇಲ್ಲಪ್ಪ ಒಂದು ದಿವಸ ಅಲ್ಲ ಒಂದು ದಿವಸ ಕಾದ್ರೆ ಬರುತ್ತೆ, ಅನುಷ್ಠಾನಗಳಾಗುತ್ತೆ ಅನ್ನೋದು. ಸರ್ಕಾರಗಳು ಮಾಡಿದ್ದಾವೆ ಅನುಷ್ಠಾನವಾಗಿ, ಕನ್ನಡ ಸಮಗ್ರ ಕಾಯ್ದೆ ಅಂತ ಮಾಡಿದ್ದಾರೆ, 50-50 ಮಾಡಿದ್ರು. 8 ತಿಂಗಳಾಯಿತು ಸರ್ಕಾರ ಬಂದು ಅದನ್ನು ಅನುಷ್ಠಾನ ಮಾಡ್ತಾ ಇಲ್ಲ. ಅದು ಕಾದು ಸಾಕಾಯಿತು. ಕನ್ನಡ ಪ್ರಾಧಿಕಾರ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ, ಎಷ್ಟು ಅಂತ ಕಾಯಕ್ಕಾಗತ್ತೆ. ಅವು ಯಾವ ಕೈಗೆ ತಗೊಂಡ್ರು ನಮಗೆಲ್ಲ ಮತ್ತೆ ಉತ್ಸಾಹ ಬಂದು ನಾವು ಇನ್ನೂ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತೀವಿ. ಆ ಎಲ್ಲ ಕ್ರೆಡಿಟ್ಟು, ಆ ಹುಮ್ಮಸ್ಸಿನ ಕ್ರೆಡಿಟ್ಟು ಇವ್ರಿಗೆ ಹೋಗ್ಬೇಕು ಅಂತ ನಾನು ಹೇಳೋದು. ತುಂಬ ಧನ್ಯವಾದನ ಕೊಡ್ತೀನಿ. ನೀವೆಲ್ಲರನ್ನ ಅವ್ರಿಗೆ ದೊಡ್ಡ ಚಪ್ಪಾಳೆ ಮೂಲಕ ಅವ್ರನ್ನ ಕೊಂಡಾಡಬೇಕು ಅಂತ ಕೇಳ್ಕೊತೀನಿ. ಧರ್ಮೇಂದ್ರ ಸರ್, ಕೆಲವರು ಚಾಲೆಂಜ್ ಸಹ ಮಾಡಿದರು, ನಿಮಗೆ ತಾಕತ್ತನ್ನದಿದ್ದರೆ ಶಿವಾಜಿನಗರದಲ್ಲಿ ಬಂದು ಆ ಕೂಗು ಹಾಕಿ ಅಂತ. ಆ ಕೂಗುನ ನಮ್ಮ ಧರ್ಮಿ ಅವರು ಹಾಕಿದ್ರು. ಆತ್ಮೀಯ ಎಲ್ಲ ಕನ್ನಡದ ಮನಸ್ಸುಗಳೇ, ಇಲ್ಲಿ ಸೇರಿರೋರೆಲ್ಲರೂ ಕೂಡ ಕನ್ನಡದ ಮನಸ್ಸುಗಳು ಅಂತೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದಂಥ ಎಲ್ಲ ನನ್ನ ಕನ್ನಡದ ಸ್ನೇಹಿತ ಬಳಗಕ್ಕೆ ಮೊದಲನೇದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಈ ಮುಖೇನ ಹೇಳ್ತಾ ಇದ್ದೀನಿ. ಕರ್ನಾಟಕ ಏನಿತ್ತು ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಬಂದಿದ್ದು, ಆದರೆ ಎಚ್ಚರಿಕೆಯನ್ನು ಮೂಡಿಸ್ತಾ ಇದ್ದು, ರ್ಯಾಲಿಗಳನ್ನು ಮಾಡ್ತಾ ಇದ್ದು, ಅಲ್ಲಲ್ಲೇ ನಾಮಫಲಕಗಳಿಗೆ ಮಸಿಯನ್ನು ಬಳಿತಾ ಇದ್ದು, ಈ ರೀತಿಯ ಅಭಿಯಾನಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಬಂದಂಥದ್ದು. ಆದರೆ ಬಂಡ ಸರ್ಕಾರಗಳು ಯಾವುದೇ ಒಳ್ಳೆಯ ನಿರ್ಧಾರವನ್ನು ಕನ್ನಡಿಗರ ಪರವಾಗಿ ತಗೊಳ್ಳಿಲ್ಲ. ಆಗ ನಾರಾಯಣಗೌಡರ ಒಂದು ತೀರ್ಮಾನ ಇಡೀ ರಕ್ಷಣಾ ವೇದಿಕೆಯ ಮುಖಂಡರುಗಳನ್ನ ಕರೆದು ಮಾತಾಡಿದಂಥದ್ದು. ಅದು ಬೇಕಾದಾಗಲಿ ಒಂದಷ್ಟು ಜನ ಹೇಳ್ತಾರೆ ನಾರಾಯಣಗೌಡರು ಅಂದರೆ ಇವರು ಕಾಂಗ್ರೆಸ್ ಪರ ಅಂತ ಹೇಳಿ ಧ್ವನಿ ಎತ್ತಿ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಮಾಡ್ತಾ ಇದ್ರು. ಅಂಥ ಮೂರ್ಖರಿಗೆ ಇವತ್ತು ಸರಿಯಾದ ಉತ್ತರವನ್ನು ರಕ್ಷಣಾ ವೇದಿಕೆ ಕೊಟ್ಟಿದೆ. ಹೋರಾಟದ ಮುಖಾಂತರ ನಾವೆಲ್ಲೂ ಕೂಡ ಯಾರನ್ನು ತೇಜವಧನೆ ಮಾಡಲಿಲ್ಲ. ನಮ್ಮ ಹೋರಾಟದ ಮುಖಾಂತರವೇ ಉತ್ತರವನ್ನು ಕೊಟ್ಟಿದ್ದೀವಿ. ಹಿರಿಯರೆಲ್ಲ ಕನ್ನಡದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರು. ಸಾಕಷ್ಟು ನಮ್ಮ ರಾಜ ಮನೆತನಗಳು, ಅದರ ಇತಿಹಾಸ, ಇವತ್ತು ಏನು ತಾಯಿ ಕೆಳದಿ ಚೆನ್ನಮ್ಮನ ವಿಚಾರ ಇರ್ಬೋದು, ಎಲ್ಲವನ್ನು ಹಂಚ್ಕೊಂಡ್ರು. ಇತಿಹಾಸವನ್ನು ತಿಳಿದವನು ಮಾತ್ರ ಇತಿಹಾಸವನ್ನು ಸೃಷ್ಟಿ ಮಾಡಬಲ್ಲ ಅನ್ನುವುದು ಇವತ್ತಿನ ವಿಚಾರ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಹೋರಾಟವನ್ನು ಕೈಗೆತ್ಕೊಂಡಾಗ ಸಾಕಷ್ಟು ತೊಂದರೆ ತಾಪತ್ರೆಗಳು ಬರ್ತವೆ ಅಂತ ಗೊತ್ತಿದ್ದೇನೆ ಕೈಗೆತ್ಕೊಂಡು. ಯಾಕೆಂದರೆ ಇವತ್ತಿನ ಯಾವುದೇ ಸರ್ಕಾರ ಇದ್ದಿದ್ರೂ ಕೂಡ ಇಂಥ ಒಂದು ಹೋರಾಟವನ್ನು ರೂಪಿಸಿದಾಗ ನಮ್ಮ ಪರವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಾವು ಸರ್ಕಾರದ ಒಪ್ಕೊಳ್ಳುವಂಥ ಹೋರಾಟ ಮಾಡಲಿಕ್ಕೆ ಹೋದರೆ ಅದಕ್ಕೆ ನ್ಯಾಯವೂ ಕೂಡ ಸಿಗಲ್ಲ ಅನ್ನೋದು ಇವತ್ತಿನ ಪ್ರಸ್ತುತ ವಿಚಾರ. ಹಾಗಾಗಿ ನಾರಾಯಣಗೌಡರು ನಮಗೆ ಕೊಟ್ಟಂಥ ಒಂದು ದೊಡ್ಡ ಅಭಿಯಾನ ಏನೊಂದು ವಿಚಾರ ಇತ್ತು. ಅನೇಕ ಭಾಗಗಳಲ್ಲಿ ಕನ್ನಡದ ಧ್ವನಿಯೇ ಎತ್ತಿಲ್ದಿರೋಂಥ ಜಾಗಗಳಲ್ಲಿ ನೀವು ಹೋಗಿ ಪ್ರಚಾರ ಮಾಡಬೇಕು, ಕನ್ನಡದ ಅರಿವನ್ನು ಮೂಡಿಸ್ಬೇಕು. ನಮ್ಮ ಕ್ರಾಂತಿಕಾರಿ ಹೋರಾಟ ಕೊನೆಯ ಹಂತವಾಗಬೇಕು ಹೊರತು ಅದು ಮೊದಲನೇ ಹಂತ ಅಲ್ಲ ಅಂತೇಳಿ ನಮಗೆಲ್ಲ ಮನದಟ್ಟನ್ನು ಮಾಡಿಕೊಟ್ಟಾಗ ಬೆಂಗಳೂರಿನಲ್ಲಿ ಎಲ್ಲಿ ಕನ್ನಡಿಗರು ಧ್ವನಿ ಎತ್ತಕ್ಕಾಗಲ್ಲ ಅಂಥ ಜಾಗಗಳಲ್ಲಿ ಹೋಗಿ ನೇರವಾಗಿ ಹೇಳಿದು ಮುಚ್ಕೊಂಡು ಕನ್ನಡ ಮಾತಾಡ್ರಿ, ಕನ್ನಡವನ್ನು ಬಳಸ್ರಿ, ಕನ್ನಡಿಗರ ಜೊತೆಯಲ್ಲಿ ಕನ್ನಡಿಗರಾಗಿ ಬದುಕಿದ್ರೆ ಕರ್ನಾಟಕದಲ್ಲಿ ಇರಲಿಕ್ಕೆ ಬಿಡ್ತೀವಿ. ಇಷ್ಟು ದಿನ ಸಹಿಸ್ಕೊಂಡಿದ್ದೀವಿ, ಇನ್ನು ಮುಂದೆ ಆ ಗಾಂಚಲಿ ನಡೆಯೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಈ ನಾಡಿನಲ್ಲಿ ಯಾರು ಉದ್ಯಮವನ್ನ ಮಾಡ್ತಾನೆ ಅವನು 65% ಕನ್ನಡವನ್ನ ಬಳಸಬೇಕು ಅನ್ನುವ ನೇರ ಮಾತನ್ನ ಇಡೀ ಬೆಂಗಳೂರಿನ ಬೀದಿಗಳಲ್ಲಿ ಅವತ್ತು ಸಾರದಂಥದ್ದು. ಸಾಕಷ್ಟು ಅಲ್ಲಿ ನಾವು ಅರಿವನ್ನು ಮೂಡಿಸಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಲವೊಂದು ಧರ್ಮದ ದೇವಸ್ಥಾನಗಳ ಮುಂದೆ ನಾವು ಕ್ರಾಂತಿಕಾರಿ ಹೋರಾಟವನ್ನು ರೂಪಿಸ್ತು. ಇವತ್ತು ಕೂಡ
ಎಷ್ಟೋ ವಿಡಿಯೋಗಳನ್ನು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿಲ್ಲ. ಯಾಕೆಂದ್ರೆ ಒಂದು ಧರ್ಮದ ಪ್ರಚೋದನೆ ಮಾಡ್ದಂಗಾಗುತ್ತೆ, ಕೆಲವೊಂದು ವಿಚಾರಗಳು ಜನರ ಮುಂದೆ ನಾವು ಪ್ರಚೋದಿಸ್ದಂಗಾಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಎಷ್ಟೋ ವಿಡಿಯೋಗಳನ್ನು ಅಡಗಿಸಿಟ್ಟಿದ್ದೀವಿ. ಯಾಕೆಂದ್ರೆ ನಮಗೆ ಪ್ರಚಾರ ಮುಖ್ಯ ಅಲ್ಲ, ಕನ್ನಡ ಉಳಿಬೇಕು ಅನ್ನುವ ಒಂದೇ ಉದ್ದೇಶದಿಂದ. ಹಾಗಾಗಿ ನಾರಾಯಣಗೌಡರು ಕೊಟ್ಟಂತ ನಮ್ಮ ಕಾರ್ಯಕರ್ತರಿಗೆ ಏನು ಟಾಸ್ಕ್ ಇತ್ತು ಅದನ್ನ ಬಹಳ ಸಂತೋಷವಾಗಿ ಒಪ್ಕೊಂಡು ನಾವು ಪ್ರತಿ ಭಾಗಗಳಲ್ಲಿ ಹೋಗಿ ಕನ್ನಡದ ಅರಿವನ್ನ ಮೂಡಿಸ್ತು. ನೋಡ್ರಪ್ಪ, 27ನೇ ತಾರೀಕು ಕೊನೆಯ ಗಡುವು, ಅಷ್ಟರೊಳಗಡೆ ನಿಮ್ಮ ಅಂಗಡಿ ಮುಂಗಟ್ಟುಗಳ ನಾಮಫಲಕ 65% ಕನ್ನಡ ಮಾಡಿ ಅಂತೇಳಿ ಹೋಗಿ ಮನವಿ ಮಾಡ್ಕೊಂಡಿದ್ದೀವಿ, ಕೇಳಿದ್ದೀವಿ. ಹಾಗೂ ಅಲ್ಲೆಲ್ಲ ನಮ್ಮ ಕಣ್ಣಿಗೆ 80%, 100% ಕಂಡಂತ ಬೋರ್ಡ್ಗಳನ್ನು ಅಲ್ಲೇ ಕಿತ್ತು ಎಸ್ತಿದ್ದೀವಿ. ನನ್ನ ಮೇಲೆ ಪ್ರಚಾರದ ಕೇಸ್ಗಳೇ 5-6 FIRಗಳನ್ನ ಮಾಡಿದ್ರು ಹಲವಾರು ಸ್ಟೇಷನ್ಗಳಲ್ಲಿ. ಮಾಡಲಿ, ಪರವಾಗಿಲ್ಲ. ಕನ್ನಡಕ್ಕೋಸ್ಕರ ಎಷ್ಟು FIR ಆದರೂ ಅದನ್ನು ನಿಭಾಯಿಸೋ ತಾಕತ್ತು, ಎದೆಗಾರಿಕೆಯನ್ನ ನಾರಾಯಣಗೌಡರ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಲ್ಲಿ ತುಂಬಿದ್ದಾರೆ. ಹಾಗಾಗಿ ನಾರಾಯಣಗೌಡರ ಆ ಗಡುವಿನ ದಿನಾಂಕ ಬಂದಂಥ ಸಂದರ್ಭದಲ್ಲಿ ಇಂದಿನ ದಿನ ಒಂದು ಗುಪ್ತ ಸಭೆ ನಡೀತು. ಆ ಸಭೆಯ ವಿಚಾರವನ್ನು ನೇರವಾಗಿ ಹೇಳ್ಕೊಂತೀನಿ. ನನಗೆ ಯಾರು ಭಯ ಇಲ್ಲ, ಯಾವ ಇಂಟೆಲಿಜೆನ್ಸಿ ಅವರಿದ್ರೂ ಕೂಡ ನಾನು ಎದುರೋದಿಲ್ಲ. ಯಾಕೆ ಅಂದರೆ ಕನ್ನಡದ ವಿಚಾರದಲ್ಲಿ ಗಂಡೆದೆ ಪ್ರದರ್ಶನ ಮಾಡಲಿಲ್ಲ ಅಂದಿದ್ರೆ ಯಾವ ಬಂಡ ಸರ್ಕಾರವು ಇವತ್ತು ಧ್ವನಿ ಎತ್ತುತ್ತಾ ಇರಲಿಲ್ಲ. ಆ ಗಂಡುಸ್ತನವನ್ನ, ಆ ನೇರ ನಮ್ಮ ಹೋರಾಟದ ದಾಳಿಯನ್ನ ಸರ್ಕಾರದ ಮೇಲೆ ರೂಪಿಸಿದ ಕಾರಣ ಇವತ್ತು ಸರ್ಕಾರ ಕಣ್ಣು ಬಾಯಿಯನ್ನ ತೆರೆಯುವಂತ ಕೆಲಸ ಮಾಡಿದೆ. ಸಿದ್ದರಾಮಯ್ಯನವರು, ಕನ್ನಡದ ರಾಮಯ್ಯ, ಸಿದ್ದರಾಮಯ್ಯ ಕೊಟ್ಟಂತ ಬಳುವಳಿ ರಕ್ಷಣಾ ವೇದಿಕೆಯ ನಾರಾಯಣಗೌಡರಿಗೆ 18 FIRಗಳು ಎಲ್ಲ ಸ್ಟೇಷನ್ಗಳಲ್ಲಿ ಹಾಕ್ಸಿದ್ದಾರೆ. 18 FIRಗಳು. ಒಂದು ಕೇಸಲ್ಲಿ ಬೇಲ್ ತಗೊಂಡು ಆಚೆ ಬಂದ್ರೆ ಮತ್ತೆ ಅವ್ರ ಮೇಲೆ ಇನ್ನೊಂದು ಸ್ಟೇಷನ್ ಅಲ್ಲಿ ಕೇಸ್ನ ರಿಜಿಸ್ಟರ್ ಮಾಡಿ ಮತ್ತೆ ಅವ್ರ ಆಚೆ ಬರದೇ ಇರೋ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ರು. 3 ತಿಂಗಳಾದ್ರೂ ನಾರಾಯಣಗೌಡರು ಬರಬಾರ್ದು ಅನ್ನುವ ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ರು ಅಂತ ಕೆಲವು ರಕ್ಷಣಾ ವೇದಿಕೆ ಹಿತೈಷಿ ಅಧಿಕಾರಿಗಳು ಹೇಳಿದಾಗ ಬಹಳ ನೋವಾಯ್ತು. ಅವಾಗ ನೆನಪಿ ಬಂದಿದ್ದೆ ರಾಯಣ್ಣನ ಇತಿಹಾಸ. ಮೀರು ಸಾಧಕ ಮಲ್ಲಪ್ಪ ಶೆಟ್ಟಿಗಳ ಆ ಕುಲ ಇನ್ನೂ ಬದುಕಿದೆಯಲ್ಲ ಅನ್ನುವ ನೋವು ನಮ್ಗಾದಂಥದ್ದು. ಹಾಗಾಗಿ ಅವತ್ತು ನಾರಾಯಣಗೌಡರು ತಾಂಡಂತ ತೀರ್ಮಾನ ಅವತ್ತು ನಡೆದಂತ ಗುಪ್ತ ಸಭೆಯಲ್ಲಿ ನಾನು ಅದೇನು ದೇವನಹಳ್ಳಿ ಆ ರಿಂಗ್ ರೋಡ್ನಲ್ಲಿ ಏನು ಮೆರವಣಿಗೆಯನ್ನು ಇಟ್ಕೊಂಡಿದ್ದೀನಿ, ಪೊಲೀಸರು ನನ್ನ ಹೋರಾಟವನ್ನು ಹತ್ತಿಕ್ತಾರೆ, ಅದು ನನಗೆ ಗೊತ್ತಿರುವಂತ ವಿಚಾರ. ಹಾಗಾಗಿ ನೀವು ಏನು ಮೋಜು ಮಸ್ತಿಯಲ್ಲಿ ಮೆರೆಯುವಂತ ಏನು MG ರೋಡು, ಬ್ರಿಗೇಡ್ ರೋಡು, ಮತ್ತೆ ಏನು ಚಿಕ್ಕಪೇಟೆ ಇವರಪ್ಪನ ಆಸ್ತಿ ಅಂತ ಮಾಡ್ಕೊಂಡಿದ್ದಾರಲ್ಲ ಉತ್ತರ ಭಾರತೀಯರು, ಆ ಭಾಗಗಳಲ್ಲಿ ನೀವು ಹೋಗಿ ದಾಳಿ ಮಾಡಿ ಅಂತ ಹೇಳಿ ಸೂಚನೆಯನ್ನ ನನ್ನ ನಾಯಕತ್ವದಲ್ಲಿ ಕೊಟ್ಟಂತದ್ದು. ಇವತ್ತು ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ ಹೋರಾಟದಲ್ಲಿ ಪಾಲ್ಗೊಂಡಂತವ್ರು. ಅವರೆಲ್ಲರ ಸಮ್ಮುಖದಲ್ಲಿ ಅವತ್ತು ಒಂದು ಕಡೆ ನಾರಾಯಣಗೌಡರು ಶಾಂತಿಯ ಹೋರಾಟವನ್ನ ರೂಪಿಸಿದ್ರೆ, ಮತ್ತೊಂದು ಕಡೆ ಕ್ರಾಂತಿಯ ಹೋರಾಟವನ್ನ ಮತ್ತೊಂದು ತಂಡ ಕೈಗೆತ್ಕೊಂಡಂಥದ್ದು. ಆದ್ರೆ ನಾರಾಯಣಗೌಡರನ್ನ ಮೆರವಣಿಗೆಯಲ್ಲೂ ಬಿಡ್ಲಿಕ್ಕೆ ಪೊಲೀಸರು ಬಿಡದಲೆ ಬಂಧಿಸಿದಾಗ ಅಲ್ಲಿ ಶಾಂತಿಯಾಗಿ ನಡೀತಿದ್ದಂಥ ಹೋರಾಟ ಕ್ರಾಂತಿ ಸ್ವರೂಪವನ್ನ ತಾಳ್ತು. ಕಂಡ ಆಂಗ್ಲ ನಾಮಫಲಕಗಳನ್ನ ಒಡೆದು ನೆಲಕುಳಿಸುವಂತ ಕೆಲಸವನ್ನ ಮಾಡುದು. ಯಾವುದು ಮಾನವಪೇಶದಲ್ಲಿ ಕನ್ನಡ ಹಾಕಯ್ಯ ಅಂತ ಕೇಳಿದಕ್ಕೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಏನಂತ ಗೊತ್ತಾ? ಈ ಭೂಮಿಯಲ್ಲಿ ನಾವು ಟ್ಯಾಕ್ಸ್ ಅನ್ನ ಕಟ್ಟಿದೀವಿ, ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟಿ ಆಸ್ತಿಯನ್ನು ನಮ್ಮ ಮನದಲ್ಲಿ ಖರೀದಿ ಮಾಡಿ ಇಲ್ಲಿ ಕರೆಂಟ್ ಇರ್ಬೋದು, ನೀರಿರ್ಬೋದು, ಎಲ್ಲದಕ್ಕೂ ಹಣವನ್ನ ಕೊಟ್ಟು ನಾವು ಇಲ್ಲಿ ಮಾಲ್ ಕಟ್ಟಿದೀವಿ, ಕನ್ನಡವನ್ನ ಬಳಸ್ರಿ ಅನ್ನಕ್ಕೆ ನೀವ್ಯಾರು ಅನ್ನುವ ಪ್ರಶ್ನೆಯನ್ನ ಒಂದು ಕೇಸ್ ಮುಖಾಂತರ ನಮ್ಮ ಮೇಲೆ ಆಗ್ತಂಥದ್ದು. ಇವರು ಮತ್ತೆ ನಮ್ಮ ಮಾಲ್ ಮುಂದೆ ಬಂದ್ರೆ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲು ಮಾಡಬೇಕು ಅಂತೇಳಿ ಕೋರ್ಟಲ್ಲಿ ನಮ್ಮ ಮೇಲೆ ದಾವೆ ಹೂಡಿದಂಥದ್ದು. ಆದರೆ ಆ ಒಂದು ಕೋರ್ಟಲ್ಲಿ ಹೂಡಿದಂಥ ದಾವೆ ಇವತ್ತು ಕನ್ನಡಿಗರ, ಅದರಲ್ಲೂ ಕರವೆಯ ಎದೆಯಲ್ಲಿ ಇವರಿಗೆ ಬುದ್ಧಿ ಕಲಿಸ್ಬೇಕು ಅನ್ನುವ ಒಂದು ಛಲವನ್ನ ತಂದುಕೊಡ್ತು. ಆ ಮಾಲಾಪೇಶೆಗೆ ನಾನು ಮೊದಲನೇದಾಗಿ ಅಭಿನಂದನೆ ಹೇಳ್ತೀನಿ. ಅವರು ಮಾಡಿದಂಥ ಕುಚೇಷ್ಟೆ ಇವತ್ತು ಕನ್ನಡ ಉಳಿಲಿಕ್ಕೆ ಕಾರಣ ಆಯ್ತು ಅಂತ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಹಾಗಾಗಿ ಮಾಲಾಪೇಶ ನೀವು ನೋಡಿದ್ದೀರಾ? ಈಗ ಹೋಗಿ ನೋಡಿದ್ದೀರಾ? ಸಾಕು, ಇಲ್ಲಿ ಮಾತ್ರ ದೊಡ್ಡದಾಗ ಹಾಕಯ್ಯ ಅಂದ್ರೆ ಅವನು ಎಲ್ಲ ಕಡೆಗೂ ಕನ್ನಡ ಹಾಕ್ಬಿಟ್ಟಿದ್ದಾನೆ. ಇವಾಗ ಎಲ್ಲ ಕಡೆಗೂ ಅಭಯ ಅನ್ನೋ ಒಂದು ಹಾಸ್ಪಿಟ್ಲು
ನಮ್ಮ ರಕ್ಷಣಾ ವೇದಿಕೆ ಕಚೇರಿಯಿಂದ ನನ್ನ ನಂಬರ್ನ ತಗೊಂಡು, ಸರ್ ಕನ್ನಡ ಇಂಗ್ಲೀಷು 50-50 ಇದೆ, ಪರವಾಗಿಲ್ಲಲ್ವಾ ಸರ್ ಅಂತ. ಸರ್ ಆ 50 ಇರೋ ಇಂಗ್ಲೀಷ್ನ ತೆಗೆದ್ಬಿಟ್ಟು ಕನ್ನಡನೇ ಉಳಿಸ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್ ಅಂತ ಹೇಳಿದ್ದೀನಿ. ಹೋಗಿ ಅಭಯ ಹಾಸ್ಪಿಟ್ಲ್ ಒಂದ್ಸಲ ನೋಡಿ, ಕನ್ನಡ ಬಿಟ್ಟು ಇಂಗ್ಲೀಷ್ ಇಲ್ಲ ಅಲ್ಲಿ, ಅದನ್ನು ತೆಗೆದಿದ್ದಾರೆ. ಫಸ್ಟ್ ಇಂಗ್ಲೀಷ್ ಇತ್ತು, ಈಗ ಅದನ್ನು ತೆಗೆದಿದ್ದಾರೆ, ಅಲ್ಲಿ ಸಂಪೂರ್ಣವಾಗಿ ಕನ್ನಡ ಇದೆ. ನಾನೀಗ ಹೇಳ್ತಾ ಇದ್ದೀನಿ, ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ದಾಯ್ತು, ನಾವು ಮನೆ ಮಠ ಬಿಟ್ಟಿದ್ದಾಯ್ತು, ನಮ್ಮ ಹೆಂಡತಿ ಮಕ್ಕಳನ್ನ ನೋಡಕ್ಕೆ 15 ದಿವಸ ಆಯಿತು, ಪರವಾಗಿಲ್ಲ, ಸರ್ಕಾರ ಕೊಟ್ಟಂಥ ಬಹುಮಾನ ಅಂತ ಅನ್ಕೊಂತೀವಿ, ಸರ್ಕಾರ ಕೊಟ್ಟಂಥ ಬಹುಮಾನ ಅಂತ ಅನ್ಕೊಂತೀವಿ. ಆದರೆ ಸರ್ಕಾರ ಕೊಟ್ಟಿದೆಯಲ್ಲ ಫೆಬ್ರವರಿ 28, ಅವತ್ತೇನಾದ್ರೂ ಬೆಂಗಳೂರು ಕೆಂಪೇಗೌಡರ ನಗರ ಸಂಪೂರ್ಣವಾಗಿ ಕನ್ನಡಮಯ ಆಗಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರವನ್ನ ಇದೇ ರಾಷ್ಟ್ರಕ್ಕೆ ಮತ್ತೆ ಬೀದಿಗಿಳಿದು ಪ್ರತಿಭಟಿಸುವಂತಹ ಎದುಗಾರಿಕೆಯನ್ನ ನಾವು ಮಾಡ್ತೀವಿ. ಹಾಕಿ ಇನ್ನು ಕೇಸು. ಕೆಲವು ಯಾರೋ ಒಬ್ಬ ಅಧಿಕಾರಿ, ನಮ್ಗೆ ಗೊತ್ತಿರುವಂತ ಅಧಿಕಾರಿ, ಯಾಕಯ್ಯ ಹುಚ್ಚನೇನಯ್ಯ ನೀನು, ಹುಚ್ಚನ, ಇನ್ನೊಂದು 4-5 ಕೇಸ್ ಹಾಕ್ಬಿಟ್ರೆ ರೌಡಿ ಶೀಟ್ರು ಮಾಡಿಬಿಡ್ತಾರೆ ಅಂತ ಹೇಳಿದ್ರು. ನಾರಾಯಣಗೌಡರು ನಮ್ಮನ್ನ ನಾಯಿ ನರಿಗಳ ತರ ಬೆಳೆಸಿಲ್ರಿ, ಸಿಂಹಗಳ ತರ ಬೆಳೆಸಿದ್ದಾರೆ, ಸಿಂಹಗಳ ತರ ಬೆಳೆಸಿದ್ದಾರೆ. ಹಾಗಾಗಿ ಅಧಿಕಾರಿಗೆ ನಾನು ಹೇಳಿದೆ, ನನ್ನ ಮೇಲೆ ರೌಡಿ ಶೀಟ್ರು ಮಾಡಿದ್ರೆ ನಾಳೆ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ನಾನು ಹಾಕಂತೀನಿ, ಕನ್ನಡದ ರೌಡಿ ಅಂತ ಹಾಕಂತೀನಿ, ಕನ್ನಡಕ್ಕೋಸ್ಕರ ನಾನು ರೌಡಿ ಆಗ್ಲಿಕ್ಕೂ ಸಿದ್ಧ ಅಂತ ಹೆಮ್ಮೆಯಿಂದ ಹೇಳ್ಕೊಂಡೆ. ಹಾಗಾಗಿ ನಾರಾಯಣಗೌಡರು 28ರಾಗ ಏನು ಸರ್ಕಾರದ ಗಡುವನ್ನ ಕಾಯ್ತಾ ಇದ್ದಾರೆ. KGF ಭಾಗ 1 ನೋಡಿದ್ದೀರಾ, ಡಿಸೆಂಬರ್ 27. ಫೆಬ್ರವರಿ 28 ಏನಾದರೂ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ಅವರು ಹೇಳಿದಂತೆ ನಡ್ಕೊಳ್ಳಿಲ್ಲ ಅಂದ್ರೆ ಭಾಗ 2 KGF ನೋಡ್ತೀರಾ. ನಾವು ಮಾಡ್ತೀವಿ. ನಮ್ಮ ಪ್ರಾಣವನ್ನ ಪಣವಿಟ್ಟಾದ್ರೂ ಕನ್ನಡವನ್ನ ಉಳಿಸ್ತೀವಿ, ಕನ್ನಡವನ್ನ ಕಾಪಾಡ್ತೀವಿ. ಕವಿ ಪಂಗವರು ಒಂದು ಮಾತು ಹೇಳಿದ್ರು, ಆಜ್ಞೆ ಮಾಡೋ ಹೈಕೊಳ್ಳಲ್ಲ, ದೇವರೇ ಆಗ್ಲಿ ಎಲ್ಲ, ಕನ್ನಡ ಸುದ್ದಿ ಬಂದ್ರೆ ಮಾನ ಉಳ್ಸಕ್ಕಿಲ್ಲ ಅಂತ. ಇವತ್ತು ಅದನ್ನ ಸಾಕಾರಗೊಳಿಸಿರೋದಕ್ಕೆ ಇವತ್ತು ಕನ್ನಡ ಉಳಿದಿದೆ. ಹಾಗಾಗಿ ಯಾರೇ ಕನ್ನಡದ ವಿಚಾರವಾಗಿ ಯಾವುದೇ ಸರ್ಕಾರ ಇರಬಹುದು, ಕನ್ನಡದ ವಿಚಾರದಲ್ಲಿ ಏನಾದ್ರೂ ವಿರುದ್ಧವಾಗಿ ನಡ್ಕೊಂಡ್ರೆ ಕೇಸ್ಗೆಲ್ಲ ಎದುರೋ ಮಕ್ಕಳಲ್ಲ, ಅಂತದನ್ನೆಲ್ಲ ಎದುರಿಸ್ತೀವಿ. ಸಾಧುಗೆ ಸಾಧು, ಮಾಧುರ್ಯನ್ಗೆ ಮಾಧುರ್ಯನ್, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಅಂದ್ರೆ ಕಲಿಯುಗದ ಯಮಧರ್ಮ ಇದ್ದಾಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಈ ಬಂಡ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ, ಓ ಕನ್ನಡದ ರನ್ನಗಳಿರ, ನಿಮ್ಮ ಕುರಿತನವನ್ನೀಗಿ ಗರ್ಜಿಸುವುದನ್ನು ಕಲಿತು ಕನ್ನಡದ ಸಿಂಹಗಳಾಗಿ ನನ್ನ ಈ ಒಂದು ವೇದಿಕೆಯಲ್ಲಿ ಕರೆದು ಬಹಳ ಪ್ರೀತಿಯಿಂದ ನನ್ನ ಮನೆಗೆ ಬಂದಿದ್ರು. ಎಲ್ಲ ಗೆಳೆಯರು, ಅವ್ರ ಹೆಸರು ಹೇಳೋದು ಬೇಡ, ಎಲ್ಲ ಗೆಳೆಯರು ಬಂದು ಬಹಳ ಪ್ರೀತಿಯಿಂದ ಸುಮಾರು 2 ಗಂಟೆ ಕಾಲ ನನ್ನ ಮನೆಯಲ್ಲಿ ಕೂತ್ಕೊಂಡು ಕನ್ನಡದ ವಿಚಾರಗಳನ್ನ ಹಂಚ್ಕೊಂಡು, ನನಗೆ ಇನ್ನೊಂದಷ್ಟು ಆತ್ಮಸ್ಥೈರ್ಯ ಬರುವ ರೀತಿ ಅವರ ಮಾತುಗಳಿತ್ತು, ಇನ್ನೊಂದಷ್ಟು ಹೋರಾಟದ ಕಿಚ್ಚು ಹೆಚ್ಚಾಗುವ ರೀತಿ ಅವರ ಮಾತುಗಳಿತ್ತು. ಪ್ರತಿ ವಿಚಾರಗಳಲ್ಲೂ ನನ್ನ ಜೊತೆಯಲ್ಲಿ ಫೋನ್ಗಳಲ್ಲಿ ಹಚ್ಕೊತಾರೆ. ಹಾಗಾಗಿ ನಿಮ್ಮಂಥ ಸ್ನೇಹಿತರ ಬಳಗ ಬಹಳ ಮುಖ್ಯ. ನಿಮ್ಮಂತರ ಸ್ನೇಹಿತರ ಬಳಗ ಇವತ್ತು ನಮ್ಮ ಬೆನ್ನಿಂದೆ ನೀವು ಮಾಡ್ತಿರುವಂಥ ನಿಜವಾದ ಕನ್ನಡದ ಕೆಲಸ. ಇವತ್ತು ಯಾರು ಕೂತ್ಕೊಂಡು 3 ಗಂಟೆ ಭಾಷಣ ಮಾಡಿದ್ರು ಹೇಳಕ್ಕಾಗದೇ ಇರುವಂಥ ವಿಚಾರವನ್ನ ಒಂದು ವಿಡಿಯೋ ಮುಖಾಂತರ ತೋರಿಸ್ತಿದ್ದೀರಲ್ಲ, ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಬೇಕು, ಪ್ರತಿಯೊಬ್ಬ ಕನ್ನಡಿಗ ಶೇರ್ ಮಾಡುವಂಥದ್ದಾಗಬೇಕು ಅಂತ ಒಂದು ವಿಡಿಯೋಗಳನ್ನ ಇವತ್ತು ನೀವೇನು ಇಟ್ಕೊಂಡಿದ್ದೀರಾ, ದಯಮಾಡಿ ಆ ವಿಡಿಯೋಗಳು ನನಗೂ ಕಳಿಸ್ಕೊಡಿ. ನಮ್ಮೆಲ್ಲ ಅಕೌಂಟ್ಗಳಲ್ಲಿ ಅದನ್ನು ಹಾಕಿಸ್ತೀನಿ. ಕನ್ನಡಿಗರ ಎದೆಯ ಮುಟ್ಟಬೇಕು, ಕನ್ನಡಿಗರ ಮನೆ ಮುಟ್ಟಬೇಕು, ಕನ್ನಡಿಗರ ಮನಸ್ಸು ಮುಟ್ಟಬೇಕು. ಆ ರೀತಿ ಅದನ್ನು ವೈರಲ್ ಮಾಡೋಣ ಅಂತ ಹೇಳಿ ನನ್ನನ್ನು ಪ್ರೀತಿಯಿಂದ ಸತ್ಕರಿಸಿದಂಥ ಈ ಒಂದು ವೇದಿಕೆಯ ಎಲ್ಲ ಮಹನೀಯರಿಗೆ, ಎಲ್ಲ ಕನ್ನಡದ ಮನಸ್ಸುಗಳಿಗೆ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ಮತ್ತೊಮ್ಮೆ ಹೇಳ್ತಿದ್ದೀನಿ, ಫೆಬ್ರವರಿ 28 ಕನ್ನಡ ರಾಮಯ್ಯನ ಸರ್ಕಾರ ಕನ್ನಡಮಯ ಮಾಡಲಿಲ್ಲ ಅಂದ್ರೆ 29 KGF ಭಾಗ 2 ದೇವರಾಣ ರಿಲೀಸ್ ಆಗುತ್ತೆ, ನೀವು ನೋಡ್ತೀರಾ.